ಕಾಂಗ್ರೆಸ್ನಲ್ಲಿ ಶುರುವಾಗಿರುವಂತಹ ಅಂತರ್ಯುದ್ಧ ಈ ಯುದ್ಧ ಸ್ಟಾರ್ಟ್ ಆಗಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ 2.5 ವರ್ಷದ ಆಯುಷು ಅಂತರ್ಯುದ್ಧಕ್ಕೂ ಸರ್ಕಾರಕ್ಕೂ ಕೂಡ ಈಗಂತೂ ಆ ಅಂತರ್ಯುದ್ಧ ಓಪನ್ ಆಗಿ ಸ್ಪಷ್ಟ ವಿಭಜನೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದರ ಮಧ್ಯೆ ಸೆಷನ್ ಇದೆ. ಸೆಷನ್ನ ಮಧ್ಯೆ ಕೆಲ ಶಾಸಕರ ನಡವಳಿಕೆ, ಕೆಲ ಸಚಿವರ ನಡವಳಿಕೆ ಕೂಡ ಎಲ್ಲರಿಗೂ ಕೂಡ ವಿಶೇಷ ಅನಿಸೋ ರೀತಿಯಲ್ಲಿದೆ. ಈ ಬೆನ್ನಲ್ಲೇ ಸಭೆಗಳ ಮೇಲೆ ಸಭೆ, ಡಿನ್ನರು, ಬ್ರೇಕ್ಫಾಸ್ಟು, ಲಂಚ್ ಮೀಟಿಂಗು ಅಂತ ಸೇರ್ತಾ ಇರುವ ಶಾಸಕರ ಗುಂಪು ಕೂಡ ಏನನ್ನೋ ಒಂದು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ನಿಶ್ಚಿತವಾದಂತಹ ಒಂದು ಗುರಿಯನ್ನು ಸಾಧಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದಕ್ಕೆ ರಾಕೆಟ್ ಸೈನ್ಸ್ನ ಡಿಗ್ರಿ ಏನು ಬೇಕಾಗಿಲ್ಲ. ಹಾಗಾದರೆ ನಿನ್ನೆ ಆಗಿರುವಂತಹ ಬೆಳವಣಿಗೆ ಏನು, ಆ ಡೀಟೇಲ್ಸನ್ನು ಕೂಡ ಕೊಡ್ತೀವಿ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕೋಲ್ಡ್ ವಾರ್, ಕುರ್ಚಿ ಕಿತ್ತಾಟದ ಮಧ್ಯೆ ಬೆಳಗಾವಿನಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್. ಬೆಂಗಳೂರಾಯಿತು, ಬೆಂಗಳೂರಿನಿಂದ ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಭೋಜನ ಕೂಟವನ್ನು ಏರ್ಪಡಿಸಲಾಗಿತ್ತು. ಯಾರ್ಯಾರು ಬಂದಿದ್ರು ಅಂತ ಕೇಳಿದ್ರೆ ಅಹಿಂದ ನಾಯಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರ್ಕೊಂಡಿದ್ರು. ಸಿಎಂ ಇದ್ರು ಸಹಜವಾಗಿ. ಅಹಿಂದ ಚಾಂಪಿಯನ್ ಯಾರು ಕೇಳಿದ್ರೆ ಕಾಂಗ್ರೆಸ್ನಲ್ಲಿ ಅದು ಸಿಎಂ ಸಿದ್ದರಾಮಯ್ಯ. ಸೊ ಅಹಿಂದ ಚಳುವಳಿಯಲ್ಲಿ ಗುರುತಿಸ್ಕೊಂಡವರು ಒಂದಾಗಿ ಸೇರಿದ್ದಾರೆ, ಒಟ್ಟಾಗಿ ಸೇರಿದ್ದಾರೆ ಅಂದಾಗ ಸಹಜವಾಗಿ ರಾಜಕಾರಣ ಅಲ್ಲದೆ ಇನ್ನೇನು ಚರ್ಚೆ ಆಗಬಹುದು. ಅದು ಯಾವ ಸಂದರ್ಭದಲ್ಲಿ ಅವ್ರು ಒಟ್ಟಾಗಿ ಸೇರ್ತಾ ಇರೋದು, ಅಹಿಂದ ನಾಯಕತ್ವ ಸಿಎಂ ಸಿದ್ದರಾಮಯ್ಯ ಅವರ ನಂತರ ಯಾರು ವಹಿಸ್ಕೊಳ್ಬೇಕು ಅನ್ನೋ ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿದೆ. ಸೊ ಪ್ರತ್ಯೇಕ ಮೀಟಿಂಗ್ಗಳಲ್ಲಿ ಈ ವಿಚಾರಗಳು ಚರ್ಚೆಗೆ ಬರದೇ ಇರುತ್ತಾ? ಆಮೇಲೆ ಎಲ್ಲ ಶಾಸಕರನ್ನು ಕರೆದು ಊಟ ಹಾಕಿದಿದ್ರೆ ವಿಚಾರ ಬೇರೆ ಇರೋದು. 30 ಖಾದ್ಯ 40 ಖಾದ್ಯಗಳನ್ನು ರೆಡಿ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ರಾಜಕಾರಣಿಗಳು ದುಡ್ಡು ಬರ್ತಿ ಇರುತ್ತೆ, 30 ಖಾದ್ಯನೂ ರೆಡಿ ಮಾಡ್ತಾರೆ, 300 ರೀತಿ ವೆರೈಟಿ ಐಟಮ್ಸ್ನು ರೆಡಿ ಮಾಡ್ತಾರೆ. ವೆರೈಟಿ ಫುಡ್ ಐಟಮ್ಸ್ಗಿಂತ ಹೆಚ್ಚು ಚರ್ಚೆ ಆಗ್ತಾ ಇರೋ ವಿಚಾರ ಒಟ್ಟಾಗಿ ಯಾವ ಮೆಸೇಜನ್ನು ಪಾಸ್ ಮಾಡ್ತಿದ್ದಾರೆ. ಆಮೇಲೆ ಇದೇ ಅಹಿಂದ ನಾಯಕರು ಬೆಂಗಳೂರಿನಲ್ಲೂ ಕೂಡ ಡಿನ್ನರ್ ಮೀಟಿಂಗ್ಗಳನ್ನು, ಲೆಕ್ಕ ಇಲ್ಲದಷ್ಟು ಡಿನ್ನರ್ ಮೀಟಿಂಗ್ಗಳನ್ನು ನಡೆಸಿದ್ದಾರೆ. ಸೊ ಹೈಕಮಾಂಡ್ಗೆ ಏನು ಮೆಸೇಜು, ಎದುರಾಳಿಗಳಿಗೆ ಏನು ಮೆಸೇಜು ಅನ್ನೋದು ಕುತೂಹಲ.